ಹಾಯ್, ಹೇಗಿದ್ದೀರಾ ಎಲ್ಲ? ಎಲ್ಲ ಖುಷಿಯಾಗಿದ್ದೀರಾ? ನಾನು ಮೊನ್ನೆ ಹೇಳಿದ್ದೆ, ಬೇಸಿಕ್ ಥಿಂಗ್ಸು ನಮಗೆ ಏನೇನು ಬೇಕು ಖುಷಿಯಾಗಿರೋಕ್ಕೆ, ಅದೆಲ್ಲ ನಮ್ಮ ಹತ್ರ ಇದೆಯಾ ಅಂತ ಇವತ್ತು ನೋಡೋಣ. ನಮ್ಮ ಹತ್ರ ಏನೇನಿದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಇಷ್ಟು ದೊಡ್ಡ ಯೂನಿವರ್ಸ್ ಇದೆ ಅಲ್ವಾ? ನೀವು ಇಮ್ಯಾಜಿನೇಷನಲ್ಲಿ ನೋಡ್ಬೇಕು. ನೀವು ಇಮ್ಯಾಜಿನೇಷನ್ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ನಾನೇನು ಹೇಳ್ತಾ ಇದ್ದೀನಿ ಅಂತ. ಆಮೇಲೆ ನೀವು ನನ್ನ ಹಳೆ ವೀಡಿಯೋಗಳನ್ನ ನೋಡಿಲ್ಲ ಅಂದರೆ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ. ನನ್ನ ಹಳೆ ವೀಡಿಯೋಗಳನ್ನ ನೋಡ್ಕೊಂಡು ಬನ್ನಿ, ಅದರಲ್ಲಿ ನಾನು ಹೇಳಿದ್ನ ನೀವು ಕಂಟಿನ್ಯೂ ಮಾಡಿದ್ರೆ ನಿಮಗಿದೇನು ಅಂತ ಅರ್ಥ ಆಗುತ್ತೆ. ಓಕೆನಾ? ಇವಾಗ ದೊಡ್ಡ ಯೂನಿವರ್ಸಲ್ಲಿ ಎಷ್ಟು ದೊಡ್ಡದಿದೆ ಅಲ್ವಾ? ಯೂನಿವರ್ಸ್ ಒಳಗಡೆ ಅಂದರೆ ಬ್ರಹ್ಮಾಂಡದೊಳಗಡೆ ಪ್ಲ್ಯಾನೆಟ್ಸ್ಗಳಿದ್ದಾವೆ, ದೊಡ್ಡ ದೊಡ್ಡ ಪ್ಲ್ಯಾನೆಟ್ಸ್ ಇದೆ. ಆ ಪ್ಲ್ಯಾನೆಟ್ಸಲ್ಲಿ ನಮ್ಮದೊಂದು ವರ್ಲ್ಡ್ ಅಂದರೆ ಪ್ರಪಂಚ ಇದೆ. ಎಷ್ಟು ವಿಶಾಲವಾದ ದೊಡ್ಡದಾದ ಪ್ರಪಂಚ ಇದೆ ಅಲ್ವಾ? ಆ ಪ್ರಪಂಚದೊಳಗಡೆ ತುಂಬ ದೇಶಗಳಿದೆ, ಅಂದರೆ ದೊಡ್ಡ ದೊಡ್ಡ ದೇಶಗಳಿದೆ. ಆ ದೇಶದೊಳಗಡೆ ನಮ್ಮದೊಂದು ಭಾರತ ದೇಶ ಇದೆ. ಆ ಭಾರತ ದೇಶದೊಳಗಡೆ ನೂರಾರು ರಾಜ್ಯಗಳಿದೆ. ಆ ರಾಜ್ಯಗಳ ಒಳಗಡೆ ನಮ್ಮದೊಂದು ಜಿಲ್ಲೆ ಇದೆ. ಆ ಜಿಲ್ಲೆ ಒಳಗಡೆ ಹೋಬಳಿ ಇದೆ. ಹೋಬಳಿ ಆದಮೇಲೆ ಒಂದು ಹಳ್ಳಿ ಇದೆ. ಹಳ್ಳಿ ಒಳಗಡೆ ನಮ್ಮ ಮನೆ ಇದೆ. ನಾವು ಇಲ್ಲಿದ್ದೀವಿ ಅಲ್ವಾ? ಎಷ್ಟು ದೊಡ್ಡದಿದೆ ಅಲ್ವಾ? ಯೂನಿವರ್ಸಿಂದ ನೋಡ್ಕೊಂಡು ಬನ್ನಿ ನೀವು. ಯೂನಿವರ್ಸ್ ಇದೆ. ಯೂನಿವರ್ಸ್ ಆದಮೇಲೆ ಪ್ರಪಂಚ ಇದೆ. ಪ್ರಪಂಚ ಆದಮೇಲೆ ಎಲ್ಲ ದೇಶಗಳಿದೆ. ಎಲ್ಲ ದೇಶಗಳಾದಮೇಲೆ ನಮ್ಮ ದೇಶನೂ ಅದರೊಳಗಡೆ ಇದೆ. ಅದರೊಳಗಡೆ ದೇಶದೊಳಗಡೆ ತುಂಬ ರಾಜ್ಯಗಳಿದೆ. ಅದೆಲ್ಲ ಆದಮೇಲೆ ನಾವು ನಮ್ಮ ಮನೆ, ನಮ್ಮ ಹಳ್ಳಿ, ನಾವು ಇಲ್ಲಿದ್ದೀವಿ. ಎಷ್ಟು ದೊಡ್ಡ ಯೂನಿವರ್ಸಲ್ಲಿ ನಮ್ಮ ಮನೆ, ನಾವಿರೋ ಜಾಗ, ಅದರಲ್ಲೂ ನಾವು ಎಷ್ಟಿರ್ಬೋದು? ನಾವು ಯೋಚನೆ ಮಾಡಿ, ಎಷ್ಟಿರ್ಬೋದು ನಾವು? ನಾವು ನಮ್ಗಿರೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಮನೆ ಕಟ್ಕೊಂಡಿದ್ದೀವಲ್ಲ, ಅದು ಇಷ್ಟು ದೊಡ್ಡ ಯೂನಿವರ್ಸ್ ಒಳಗಡೆ ಎಷ್ಟು ದೊಡ್ಡದಾಗಿದೆ ಅದು. ನಮ್ಮ ಮನೆ ಎಷ್ಟು ದೊಡ್ಡದಾಗಿದೆ ಯೋಚನೆ ಮಾಡಿ. ಏನೂ ಇಲ್ಲ ಅಲ್ವಾ? ಅದು ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಏನೂ ಇಲ್ಲ. ಅದು ತುಂಬ ಸಣ್ಣದಿದೆ, ಚಿಕ್ಕದಾಗಿದೆ. ಅದರೊಳಗಡೆ ನಾವಂತೂ ಈ ಯೂನಿವರ್ಸಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ ದೊಡ್ಡ ದೊಡ್ಡ ಪ್ಲ್ಯಾನೆಟ್ಸ್ಗಳು, ವಿಶ್ವ ಎಲ್ಲನೂ ನಾವು ಚೆಕ್ ಮಾಡ್ಕೊಂಡು ಹೋದರೆ ನಾವು ತುಂಬ ಏನೂ ಇಲ್ಲ ಅಂದರೆ ಶೂನ್ಯ ನಾವು. ಹೌದಲ್ವಾ? ಇವಾಗ ಕಂಪೇರ್ ಮಾಡಿ ನೋಡೋಣ. ನೀವು ಅಂದ್ಕೊಂಡಿರೋ ಪ್ರಕಾರ ಇವಾಗ ಒಬ್ಬ ಮಿಲೇನಿಯರ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ನಿಮಿಷ. ಇವಾಗ ಇಲ್ಲಿ ಒಬ್ಬರು ಮಿಲೇನಿಯರ್ ಇದ್ದಾರೆ, ಎಲ್ಲೋ ಇದ್ದಾರೆ. ಈಗ ವಿಶ್ವದೊಳಗಡೆ ಅಂದರೆ ಪ್ರಪಂಚದೊಳಗಡೆ ಎಲ್ಲೋ ಒಬ್ಬರು ಮಿಲೇನಿಯರ್ ಇದ್ದಾರೆ. ಇಲ್ಲಿ ನೀವಿದ್ದೀರಾ, ಇಲ್ಲಿ ಮಿಲೇನಿಯರ್ ಇದ್ದಾರೆ. ಈ ಮಿಲೇನಿಯರ್ದು ದೊಡ್ಡ ಬಂಗ್ಲೋ ಇದೆ, ತುಂಬ ಸಖತ್ತಾಗಿರೋದೊಂದು ಮನೆ ಇದೆ. ಅವ್ರ ಹತ್ರ ಆಳು ಕಾಳು ಜನ ಎಲ್ಲ ಅವರಿಗೆ ಸೇವೆ ಮಾಡೋಕ್ಕೆ ಅವರು ಸಂಪಾದನೆ ಮಾಡಿರೋದ್ರ ಪ್ರಕಾರ ಎಲ್ಲ ಅವ್ರಿಗೆಲ್ಲ ಪ್ರತಿಯೊಂದು ಫೆಸಿಲಿಟೀಸ್, ಅಂದರೆ ಎಲ್ಲ ಫೆಸಿಲಿಟೀಸು ಇದೆ ಅಲ್ವಾ? ಅಂದರೆ ನೀವು ಇವಾಗ ನಿಮ್ಮ ಮನೆ ಇಲ್ಲಿದೆ, ಮಿಲೇನಿಯರ್ ಮನೆ ಅಲ್ಲಿದೆ. ಇವಾಗ ಬೇಸಿಕ್ ಥಿಂಗ್ಸ್ ನೋಡೋಣ. ಇವಾಗ ಅವ್ರಿಗೇನೇನು ಇದೆ, ನಿಮ್ಮ ಹತ್ರ ಏನೇನಿದೆ, ಅವ್ರ ಹತ್ರ ಏನೇನಿದೆ. ಇವಾಗ ಏನಂತಂದರೆ ಅವರಿಗೆ ಈ ವಿಶ್ವದಲ್ಲಿ ಏನೇನು ಸಿಕ್ಕಿದೆ, ನಿಮ್ಗೇನೇನು ಸಿಕ್ಕಿದೆ. ಅವರಿಗೆ ಗಾಳಿ ಇದೆ, ನಿಮಗೂ ಗಾಳಿ ಸಿಗ್ತಾ ಇದೆ. ಅವರಿಗೆ ಬೆಳಕಿದೆ, ನಿಮಗೂ ಬೆಳಕಿದೆ. ಅವ್ರಿಗೂ ಮನೆ ಇದೆ, ನಿಮಗೂ ಮನೆ ಇದೆ ಅಲ್ವಾ? ಬೇಸಿಕ್ ನೀಡ್ಸು ಅಂದರೆ ಪ್ರಕೃತಿ ಒಳಗಡೆ ಏನೇನಿದೆ, ಪ್ರಕೃತಿಯಿಂದ ನಮ್ಗೆ ಏನೇನು ಸಿಗ್ತಾ ಇದೆ, ಸೂರ್ಯನ ಬೆಳಕಾಗಿರ್ಬೋದು, ಚಂದ್ರನ ತಂಪಾಗಿರ್ಬೋದು, ಈ ಉಸಿರಾಡೋ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಈ ಭೂಮಿ ಪ್ರತಿಯೊಂದು ಭೂಮಿ, ಕಲ್ಲು ಮಣ್ಣು ಮರ ಗಿಡ, ಈ ಏನೇನು ಸಂಪತ್ತಿದೆ ಅದೆಲ್ಲ ಅವ್ರ ಹತ್ರನೂ ಅವ್ರಿಗೂ ಸಿಗ್ತಾ ಇದೆ, ಇಲ್ಲಿ ನಿಮಗೂ ಸಿಗ್ತಾ ಇದೆ ಅಲ್ವಾ? ಇವಾಗ ನಿಮಗೆ ಮನೆ ಇದೆ, ನಿಮ್ಮ ಹತ್ರ ಹಾಕೊಳ್ಳಿಕ್ಕೆ ಬಟ್ಟೆ ಇದೆ, ಓಕೆ, ಊಟ ಮಾಡಲಿಕ್ಕೆ ಊಟ ಇದೆ, ಅವ್ರ ಹತ್ರನೂ ಊಟ ಇದೆ, ನಿಮ್ಮ ಹತ್ರನೂ ಊಟ ಇದೆ. ಅವರು ಊಟ ಮಾಡ್ತಾ ಇದ್ದಾರೆ ಪ್ರತಿದಿನ, ನೀವೂ ಊಟ ಮಾಡ್ತಾ ಇದ್ದೀರ ಅಲ್ವಾ? ಅವ್ರು ಜೀವಿಸ್ಬೇಕು ಅಂತಂದರೆ ಅವರು ಆಹಾರನ ತಿನ್ನಲೇಬೇಕು, ನೀವು ಜೀವಿಸ್ಬೇಕು ಅಂತಂದರೆ ನೀವೂ ಆಹಾರನ ತಿನ್ನಲೇಬೇಕು ಅಲ್ವಾ?
ಆಮೇಲೆ ಅವರು ನಿಮ್ಮ ಫೀಲಿಂಗಲ್ಲಿ ಬರ್ಬೋದು, ಅವರು ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಚೆನ್ನಾಗಿರೋ ಊಟನೆಲ್ಲ ತಿಂತಾ ಇರ್ಬೋದು ಅಂತ ನಿಮ್ಮ ಇಮ್ಯಾಜಿನೇಷನ್ ಇರುತ್ತೆ. ಓ ಅವ್ರಿಗೇನು ಕಮ್ಮಿ, ತುಂಬ ಚೆನ್ನಾಗಿರೋದನ್ನೆಲ್ಲ ತಿಂದು ಖುಷಿಯಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ, ನಮ್ಗೆ ಆ ಖುಷಿ ಇಲ್ಲ ಸಂತೋಷ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿದ್ದೀರ ಅಲ್ವಾ? ನಿಮ್ಗೆ ಹಂಗೆ ಅನಿಸುತ್ತೆ. ಒಬ್ಬ ಮಿಲಿಯನಿಯರ್ ಅಂದರೆ ಏನೇನು ತಿನ್ಬೋದು, ಅವ್ರು ಏನೇನು ಖುಷಿಯಾಗಿರ್ಬೋದು, ಏನೆಲ್ಲ ಅವ್ರಿಗೆ ಸಿಗ್ಬೋದು ತಿನ್ನೋಕ್ಕೆ, ನಮಗೆ ಅದೆಲ್ಲ ಸಿಗಲ್ವಲ್ಲ ಅಂತ ನಿಮ್ಮ ಫೀಲು. ಈಗ ನೋಡೋಣ, ಈಗ ಅವರು ಒಳ್ಳೊಳ್ಳೆ ಊಟ ಮಾಡ್ತಾ ಇದ್ದಾರೆ, ನೀವು ಸಾಧಾರಣವಾಗಿರೋ ಊಟ ಮಾಡ್ಕೊಂಡು ಭೂಮಿ ಮೇಲೆ ಇಲ್ಲಿ ನಿಮ್ಮ ಮನೇಲಿ ಇದ್ದೀರಾ. ಅವ್ರು ಒಳ್ಳೊಳ್ಳೆ ಊಟ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ಒಳ್ಳೊಳ್ಳೆ ಊಟ ಸಾಕಾಗಿ ತಿನ್ಕೊಂಡು ಅವರು ಚೆನ್ನಾಗಿದ್ದಾರೆ ಅಲ್ವಾ? ಈಗ ಅವರು ಚೆನ್ನಾಗಿದ್ದಾರೆ, ನೀವು ಅಂದ್ಕೊಂಡಿರೋ ಪ್ರಕಾರ ನೀವು ಸಾಧಾರಣವಾಗಿ ಊಟ ಮಾಡ್ಕೊಂಡು ಇದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರ. ಈಗ ಇವರು ಅಷ್ಟೆಲ್ಲ ಇದೆ, ಈ ದೊಡ್ಡ ಯೂನಿವರ್ಸಲ್ಲಿ ಅವ್ರು ದೊಡ್ಡದಾಗ ಮನೆ ಕಟ್ಕೊಂಡಿದ್ದಾರೆ, ದೊಡ್ಡ ಕಾರ್ ಇದೆ ಅವ್ರ ಹತ್ರ, ಐಷಾರಾಮಿ ಜೀವನ ಇದೆ, ಆಳು ಕಾಳುಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಸಂತೋಷವಾಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರ ಅಲ್ವಾ? ನಿಮ್ಮ ಇಮ್ಯಾಜಿನೇಷನ್ ಅದು. ಅವ್ರೇನು ಆಗಿದ್ದಾರೋ ಅದು ನಿಮ್ಗೆ ಗೊತ್ತಿಲ್ಲ, ಬಟ್ ನೀವು ಅಂದ್ಕೊಂಡಿರೋದು ಅದು ಅಷ್ಟೇ ಅಲ್ವಾ? ಇವಾಗ ಏನಾಗುತ್ತೆ ಅಂದರೆ, ಈಗ ಒಬ್ಬ ಮನುಷ್ಯನ ಸರಾಸರಿ ಎಷ್ಟು ವರ್ಷ ಬದುಕಿರ್ತಾನೆ ಅಂದರೆ 100 ವರ್ಷ ಇಟ್ಕೊಳ್ಳೋಣ. ಈ ಮಿಲೇನಿಯರು ಅವರು ಏನೇ ತಿಂದರೂ ಏನೇ ಮಾಡಿದ್ರು ಅವ್ರಿಗೆ ಇರೋ ಆಯಸ್ಸು ಒಂದು 100 ವರ್ಷ. ನೀವು ಸಾಧಾರಣ ಊಟ ಮಾಡಿದ್ರೂ ಸಮೇತ, ನೀವೇನು ತಿಂದರೂ ಸಮೇತ ನಿಮಗೂ ಅಷ್ಟೇ 100 ವರ್ಷ ಸರಾಸರಿ ಆಯಸ್ಸು. ಅದು ಎಷ್ಟು ಅಂತ ಬೇಡ, ಒಟ್ಟಾರೆ ಸರಾಸರಿ ಆಯಸ್ಸು ಅವ್ರಿಗೂ ಅದೇ ಇದೆ, ನಿಮಗೂ ಅದೇ ಇದೆ. ಅವ್ರ ಹತ್ರ ತುಂಬ ದುಡ್ಡಿದೆ, ಅವ್ರ ಹತ್ರ ದೊಡ್ಡ ಮನೆ ಇದೆ, ಅವ್ರ ಹತ್ರ ದೊಡ್ಡ ಕಾರ್ ಇದೆ, ಅವ್ರ ಹತ್ರ ಒಳ್ಳೊಳ್ಳೆ ಊಟ ಇದೆ ಅಂತ ಹೇಳ್ಬಿಟ್ಟು ಇವರಿಗೆ 200 ವರ್ಷ ಆಯಸ್ಸಿಲ್ಲ. ಹೌದಲ್ವಾ? ಇವ್ರಿಗೆ 200 ವರ್ಷ ಆಯಸ್ಸಿದೆಯಾ? ಇಲ್ಲ. ನಿಮ್ಗೆ ಎಷ್ಟಿದೆ? ಅವ್ರಿಗೂ ಅಷ್ಟೇ ಇದೆ. ಅಂದರೆ ನೀವು ಅಂದ್ಕೊಳ್ತಾ ಇರೋದು ಮಾತ್ರ ಅವರು ತುಂಬ ಚೆನ್ನಾಗಿದ್ದಾರೆ, ಅವರು ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ನಾನು ಮಾತ್ರ ಖುಷಿಯಾಗಿಲ್ಲ. ಇಷ್ಟೆಲ್ಲ ನಮಗೆ ಯೂನಿವರ್ಸಿಂದ ನಮ್ಗೆ ಏನೇನು ಸಿಗ್ತಾ ಇದೆ ಅದು ಅವ್ರಿಗೂ ಸಿಗ್ತಾ ಇದೆ, ನಿಮಗೂ ಸಿಗ್ತಾ ಇದೆ. ಇವಾಗ ನೀವು ಎಲ್ಲಿ ಹೋಗಿ ನಿಂತು ಇದನ್ನು ನೋಡಬೇಕು ಅಂತಂದರೆ, ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವು ನಮ್ಮ ಭೂಮಿ ಗ್ರಹನ ಬಿಟ್ಬಿಡಿ. ದೊಡ್ಡ ಪ್ಲ್ಯಾನೆಟ್ಗಳಿದೆ, ಭೂಮಿಗಿಂತ ದೊಡ್ಡ ಪ್ಲ್ಯಾನೆಟ್ಗಳು ಅಂದರೆ ಗ್ರಹಗಳಿದೆ. ಆ ಗ್ರಹಗಳನ್ನ ದಾಟಿ ಅದ್ರ ಮೇಲ್ಗಡೆ ಹೋಗಿ ನಿಂತ್ಕೊಂಡು ನೀವು ನೋಡಿ. ಅಂದರೆ ಇಮ್ಯಾಜಿನೇಷನ್ ಮಾಡಿ. ನೋಡಿ ಅಂದರೆ ಅಲ್ಲಿ ಹೋಗೋದಂತಲ್ಲ, ನೀವು ನೋಡಿ, ಇಮ್ಯಾಜಿನೇಷನ್ ಮಾಡ್ಬಿಟ್ಟು ನೋಡಿ. ಅಲ್ಲಿ ನಿಂತ್ಕೊಂಡು ಆ ಮಿಲೇನಿಯರ್ ಮನೇನ ನೀವು ಒಂದ್ಸಲ ನೋಡಿ. ಎಷ್ಟಿದೆ ಅದು ಅವ್ರ ಮಿಲೇನಿಯರ್ ಮನೆ? ಸರಿ, ಅದ್ರ ಅಕ್ಕ ನಿಮ್ಮದು ಮನೆ ಇದೆಯಲ್ಲ, ಅದನ್ನು ನೋಡಿ. ಎಷ್ಟಿದೆ ಅದು? ಈ ಬ್ರಹ್ಮಾಂಡದೊಳಗಡೆ ಇಷ್ಟೇ ಇದೆ, ಸಣ್ಣದಾಗಿದೆ, ಚಿಕ್ಕದಾಗಿದೆ. ಅದು ನೋಡೋಕ್ಕೆ ಒಂದು ಇಷ್ಟಿದೆ, ನಿಮ್ಮದು ಇಷ್ಟೇ ಅದು ಕಾಣಿಸಲ್ಲ, ಅದು ಕಣ್ಣಿಗೆ ಕಾಣಲ್ಲ ಆ್ಯಕ್ಚುಲಿ. ಬಟ್ ಇಮ್ಯಾಜಿನೇಷನಲ್ಲಿ ನಿಮಗೆ ಅರ್ಥ ಮಾಡಲಿಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೀವು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರೆ ಅದು ಸಣ್ಣ ಪುಟ್ಟದಾಗಿದೆ, ನಿಮ್ಮದು ಸಣ್ಣ ಪುಟ್ಟದಾಗಿದೆ. ಆಮೇಲೆ ಮನುಷ್ಯನಿಗೆ ಬೇಕಾಗಿರೋ ಬೇಸಿಕ್ ಥಿಂಗ್ಸು ಅಲ್ವಾ? ಮನುಷ್ಯನಿಗೆ ಏನೇನು ಬೇಕು ಬೇಸಿಕ್ ಥಿಂಗ್ಸ್ ಅಂತ? ಒಂದು, ಅವನಿಗಿರಲಿಕ್ಕೆ ಮನೆ ಬೇಕು, ಓಕೆ, ಅವನಿಗೆ ತಿನ್ನಲಿಕ್ಕೆ ಆಹಾರ ಬೇಕು, ಊಟ ಮಾಡಲಿಕ್ಕೆ, ಆಯಿತಾ? ಅವನಿಗೆ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಮನುಷ್ಯನಿಗೆ, ಓಕೆ. ಆಮೇಲೆ ಏನಾದರೂ ಸಣ್ಣ ಪುಟ್ಟ ಅದು ಇದು ಹುಷಾರಿಲ್ಲ, ಕಾಯಿಲೆ ಬಂತು ಅಂತಂದರೆ ಸಣ್ಣ ಪುಟ್ಟ ಮೆಡಿಸನ್ಸು ಬೇಕಾಗುತ್ತೆ ಅಲ್ವಾ? ಇದು ಎಲ್ಲ ಸಣ್ಣ ಪುಟ್ಟ ಬೇಸಿಕ್ ಥಿಂಗ್ಸು. ಕುಡಿಯೋಕ್ಕೆ ನೀರು, ಗಾಳಿ, ಬೆಳಕು ಅದೆಲ್ಲರಿಗೂ ಇರುತ್ತೆ, ನಮಗೂ ಇರುತ್ತೆ. ಇದೆಲ್ಲನೂ ನಮಗಿದೆ, ಪ್ರತಿಯೊಂದು ಇದೆ. ನಾವು ಊಟ ಮಾಡ್ತಾಯಿದ್ವಿ ಪ್ರತಿದಿನ. ಊಟ ಅದು ನಾವು ದುಡಿದ್ಬಿಟ್ಟು ಕಷ್ಟಪಟ್ಟು ದುಡಿತೀವಿ, ನಾವು ಊಟ ಮಾಡ್ತೀವಿ ಅಂತ ನೀವು ಹೇಳ್ತೀರಾ. ನಾನು ಮಾತ್ರ ಕಷ್ಟಪಟ್ಟು ದುಡಿತೀವಿ, ಅವರೂ ಕಷ್ಟಪಡ್ತಾರೆ, ಅದನ್ನೇ ಕಾಣಿಸಲ್ಲ ಅಷ್ಟೇ. ಅವರು ಏನು ಖುಷಿಯಾಗಿರ್ತಾರೆ, ಅವರು ಸಂತೋಷವಾಗಿದ್ದಾರೆ, ಅವ್ರು ಏನು ಕೆಲಸ ಮಾಡಲ್ಲ ಅಂತಲ್ಲ, ಅವರೂ ಕೆಲಸ ಮಾಡಲೇಬೇಕು. ಮನುಷ್ಯನ ದೇಹ ಹೇಗೆ ರಚನೆ ಆಗಿದೆ ಅಂತಂದರೆ, ಮನುಷ್ಯನ ದೇಹ ಎಷ್ಟು ನಾವು ಇದನ್ನು ಯೂಸ್ ಮಾಡ್ತೀವಿ ಅಷ್ಟು ಸದೃಢವಾಗಿರುತ್ತೆ. ಇದಾದರೂ ಗೊತ್ತಿದೆಯಾ ಅವ್ರಿಗೆ? ಮನುಷ್ಯ, ನಮ್ಮದು ದೇಹ ಸಂತೋಷ. ಯಾಕೆ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ, ಯಾಕೆ ರನ್ನಿಂಗ್ ಮಾಡಿ ಅಂತ ಹೇಳ್ತಾರೆ? ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರು ಮಿಲಿಯನಿಯರ್ ನಂತರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದೇ ಕಡೆ ಕೂತಿರೋಕ್ಕಾಗುತ್ತಾ? ಏನು ಮಾಡ್ದಲೆ, ಏನು ಕೆಲಸನೇ ಮಾಡ್ದಲೆ, ಕೈಕಾಲು ಮಾಡ್ದಲೆ ಕೂತಿದ್ರೆ ಅವರು ಆರೋಗ್ಯ ಚೆನ್ನಾಗಿರೋಕ್ಕಾಗುತ್ತಾ? ಇಲ್ಲ. ನೀವು ಅಷ್ಟೇ, ನೀವು ಕೆಲಸ ಮಾಡಲೇಬೇಕಲ್ವ? ಕೆಲಸ ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯನು. ಅವರು ಏನೋ ಒಂದು ಕೆಲಸ ಮಾಡ್ತಾರೆ, ನೀವು ಒಂದು ಏನೋ ಕೆಲಸ ಮಾಡ್ತಾರೆ. ಕಂಪೇರ್ ಮಾಡಿ ನೋಡಿದ್ರೆ, ಇವಾಗ ನೋಡಿ, ಅವ್ರು ಕಂಪೇರ್ ಮಾಡಿ ನೋಡಿದ್ರೆ, ನೀವಾದರೂ ಪ್ರತಿದಿನ ಏನೋ ಕೆಲಸ ಮಾಡಿ ಹಾರ್ಡ್ ವರ್ಕ್ ಆಗುತ್ತೆ, ಮೈಗೆ ಎಲ್ಲ ಆಗುತ್ತೆ, ನೀವು ಸಂತೋಷವಾಗಿರ್ತೀರ, ಬೆಳಗ್ಗೆ ಸಾಯಂಕಾಲ ಗಂಟೆ ಕೆಲಸ ಮಾಡ್ತೀರಾ, ನಿಮಗೆ ಊಟ ಸಿಗುತ್ತೆ,
ಊಟ ಮಾಡಿಕೊಂಡು ನೀವು ಆರಾಮಾಗಿ ಆರೋಗ್ಯನ ಹಂಗೇನೆ ಕಾಪಾಡ್ಕೋಬೋದು. ಬಟ್ ಇವ್ರದ್ದು ನೋಡಿ ಇವರು ಹೋಗಿ ಇವ್ರಿಗೆ ಅಕಸ್ಮಾತ್ ಏನು ಕೆಲಸ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ಅವರು ಸುಮ್ಮನೆ ಕೂತಿದ್ರು ಅಂದರೆ ಅವ್ರು ಜಿಮ್ಗೆ ಹೋಗಬೇಕು, ಇಲ್ಲಾಂತಂದರೆ ಡೈಲಿ ವಾಕಿಂಗ್ ಹೋಗಬೇಕು, ಇಲ್ಲಾಂದರೆ ಅವರು ಎಲ್ಲಾದರೂ ಓಡಾಡಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಏನಾದರೂ ಮಾಡೋರು ಅವ್ರು ಬದುಕಬೇಕು ಅಂತಂದರೆ ಅದೇ ಏನಾದರೂ ಮಾಡಬೇಕು. ಇವಾಗ ವ್ಯತ್ಯಾಸ ಏನು ಬಂತು? ಅವರಿಗೂ ನಿಮಗೂ ವ್ಯತ್ಯಾಸ ಏನು ಬಂತು? ಭೂಮಿ ಮೇಲ್ಗಡೆ ನಾವು ಎಷ್ಟು ವರ್ಷ ಬದುಕಿರ್ತೀವಿ? ಒಂದು 100 ವರ್ಷ ಬದುಕಿರ್ತೀವಿ ಅಂತ ಇಟ್ಕೊಳ್ಳೋಣ. 100 ವರ್ಷ ಬದುಕಿರೋಕ್ಕೆ ನಾವು ಒಂದು ಮನೆ ಕಟ್ಟಬೇಕು ಅಂತಂದರೆ ಒಂದು 40 ವರ್ಷ ನಾವೆಲ್ಲ ಎಜುಕೇಷನ್ ಮುಗಿಸಿ ಒಂದು 40 ವರ್ಷ, ಒಂದು 20-30 ವರ್ಷದಿಂದ ಶುರು ಮಾಡ್ತೀವಿ. ಅದು 40-50 ವರ್ಷ ಆಗುತ್ತೆ ನಾವು ಒಂದು ಮನೆ ಕಟ್ಟಿ. ನನ್ನ ಮನೆ ಕಟ್ಬಿಟ್ಟೆ, ನಾನು ಸಾಧನೆ ಮಾಡಿಬಿಟ್ಟೆ, ಮನೆ ಕಟ್ಕೊಂಡ್ಬಿಟ್ಟಿದ್ದೀನಿ, ದೊಡ್ಡದಾಗಿ ಮನೆ ಕಟ್ಸಿದ್ದೀನಿ, ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಮನೆ ಕಟ್ಟಿದ್ದೀನಿ. ಎಷ್ಟು ಕಷ್ಟಪಟ್ಟು ನೀವು ಮಾಡ್ಕೊಂಡಿರ್ತೀರಲ್ವಾ, ಎಷ್ಟೊಂದು ಕಷ್ಟಪಟ್ಟು ಮಾಡ್ತೀರಾ. ಅದ್ರ ಆಚೆಗೆ ನೀವು ಎಷ್ಟು ವರ್ಷ ಬದುಕ್ತೀರಾ ಆ ಮನೆ ಒಳಗಡೆ? ಒಂದು 50 ವರ್ಷ. ನೀವು 50 ವರ್ಷಕ್ಕೆ ಮನೆ ಕಟ್ಟಿದ್ದೀರಾ, ಇನ್ನೊಂದು 50 ವರ್ಷ ಅದರೊಳಗಡೆ ಬದುಕಿರ್ತೀರ. ಬಟ್ ನಿಮ್ಮ ಆಸೆಗಳು ಏನೇ ಆಗಿದೋ, ಒಂದು ದೊಡ್ಡ ಮನೆ ಕಟ್ಟಿರ್ತೀರ, ಇಲ್ಲೇ ಇರ್ತೀರಾ ಭೂಮಿ ಮೇಲೆ? ಇರಲ್ಲ. ಅದು ಆ ಮನೆ ಒಳಗಡೆನೇ ನೀವು ಇರ್ತೀರಾ? ಇಲ್ಲ, ನನ್ನ ಮಕ್ಕಳಿಗೆ ನಾನು ಮನೆ ಮಾಡಿಟ್ಟಿರ್ಬೇಕು, ನಾನು ಸರಿ. ನಿಮ್ಮ ಮಕ್ಕಳಿಗೇನ ಮನೆ ಮಾಡಿರ್ತೀರ, ನಿಮ್ಮ ಮಕ್ಕಳು ಯಾರಿಗೆ ಏನು ಮಾಡೋದು? ಅವ್ರು ಯಾವಾಗ ಮನೆ ಮಾಡೋದು ಅಲ್ವಾ? ಈಗ ನೀವು ನಿಮ್ಮ ಮಕ್ಕಳಿಗೆ ಮನೆ ಮಾಡ್ತೀರಾ, ಅವರಿಗೆ ಮನೆ ಇದೆ, ಮನೆ ಸಿಕ್ತು, ಅವರು ಆರಾಮಾಗಿ ಇದ್ಬಿಡ್ತೀರಾ? ಅವರು ಅದನ್ನ ನೆಕ್ಸ್ಟ್ ಅವ್ರ ಲೆವೆಲ್ಗೆ ಹೋಗುತ್ತದು. ಈಗ ಒಂದು 50 ವರ್ಷ ನಿಮ್ಮ ಮನೆಗಾಗಿದೆ ಅಂತಂದರೆ ಅದು ಟ್ರೆಂಡೇ ಮುಗಿದೋಗಿರುತ್ತೆ, ಹಳೇದಾಗಿರುತ್ತೆ ಅದು. ನಿಮ್ಮ ಮಕ್ಕಳು ನಿಮ್ಮ ಮನೆ ಒಳಗಡೆ ಇರಲ್ಲ, ನೀವು ಕಟ್ಟಿರ್ತೀರ, ನಿಮ್ಮ ಮಕ್ಕಳು ಅದ್ರೊಳಗಡೆ ಇರ್ತಾರೆ, ಜೀವನ ಮಾಡ್ತಾರೆ ಅಂತ. ನಾನು ಹೇಳ್ತಾ ಇರೋದು ಟ್ರೆಂಡ್ ಚೇಂಜ್ ಆಗಿರುತ್ತೆ. ನಿಮ್ಮ ಮಕ್ಕಳ ಮನಸ್ಸಲ್ಲಿ ಬೇರೆ ಥರ ಹೊಳಿತಾ ಇರ್ತವೆ, ಮನೆ ನನ್ನ ಹಂಗಿರಬೇಕು ಅಂತ. ಅವನು ಆಸೆಗಳನ್ನ ಬೆನ್ನತ್ತಿ ಅವನು ಹೋಗ್ತಾನೆ ಇರ್ತಾನೆ. ನೀವು ಮಾಡಿದಕ್ಕೆ ಏನು ವ್ಯಾಲ್ಯೂ ಬಂತು? ನೀವು ಸಂಪಾದನೆ ಮಾಡಿ ಕಟ್ಟಿದ ಮನೆಗೆ ಎಷ್ಟು ವರ್ಷ ಅದು ನಿಮಗೆ ಖುಷಿ ಕೊಡುತ್ತೆ? ಎಷ್ಟು ವರ್ಷ ಸಂತೋಷವಾಗಿರೋಕ್ಕೆ ಇದು ಮಾಡುತ್ತೆ? ಇಲ್ಲ. ಖುಷಿ ಮನೆಯಲ್ಲಿ ಇಲ್ಲ, ಒಂದು ವಸ್ತುವಿನಲ್ಲಿ ಇಲ್ಲ. ನೀವು ಅಂದ್ಕೊಂಡಿರೋ ಪ್ರಕಾರ, ನನ್ನ ಹತ್ರ ಒಂದು ಕಾರ್ ಇದೆ, ಇವಾಗ ಕಾರ್ ಇದೆ ಬೇಡ, ಒಂದು ಬೈಕ್ ಇದೆ, ನನ್ನ ಹತ್ರ ಕಾರ್ ಇದ್ರೆ ಖುಷಿಯಾಗಿರುತ್ತೆ ಅಂತ. ಕಾರ್ ಬಂದಮೇಲೆ ಅನಿಸುತ್ತೆ, ಈ ಕಾರ್ ಹಳೇದಾಯಿತು, ಹೊಸ ಕಾರ್ ಬೇಕು ಅಂತ ಅನಿಸುತ್ತೆ. ಹೊಸ ಕಾರ್ ತೊಗೊಂಡ್ಮೇಲೆ ಏನು ಅನಿಸುತ್ತೆ? ಇದು ಸ್ವಲ್ಪ ಸಣ್ಣದಾಯ್ತು ಕಾರು, ಇನ್ನೊಂದು ದೊಡ್ಡ ಕಾರ್ ಬೇಕು ಅಂತ ಅನಿಸುತ್ತೆ. ಮನುಷ್ಯನ ಮನಸ್ಸು ಹೀಗೇನೆ. ನಮ್ಮ ಹತ್ರ ಈಗ ನೀವು ನಿಮ್ಮ ಮನೇಲಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಇವಾಗ ಏನೋ ಒಂದು ನೀವು ತೊಗೊಂಡಿದ್ರಿ, ಒಂದು 10 ವರ್ಷದಿಂದ ಏನೋ ಒಂದು ತೊಗೊಂಡಿದ್ರಿ, ಅದು ನಿಮ್ಗೆ ಅವತ್ತಿನ ದಿನ ತುಂಬ ಖುಷಿ ಕೊಟ್ಟಿರುತ್ತೆ. ತುಂಬ ಖುಷಿ ಅಂದರೆ ನೀವು ಕುಣಿದಾಡ್ಬಿಟ್ಟಿರ್ತೀರ ಅಲ್ವಾ? ನಾವು ಇದನ್ನ ತೊಗೊಂಡ್ವಿ ಏನಾರು ಒಂದು ಬೈಕೆ ಅಂತ ತಿಳ್ಕೊಳ್ಳಿ. ಒಂದು ಬೈಕ್ ತೊಗೊಂಡಿದ್ರೆ ನಿಮ್ಗೆ ತುಂಬ ಖುಷಿ ಕೊಟ್ಟಿರುತ್ತೆ. ಅದು ಎಷ್ಟು ಖುಷಿ? 10 ವರ್ಷ ಆಗೋಗಿದೆ, ಈಗ ಅದು ಖುಷಿ ಕೊಡ್ತಾ ಇದೆಯಾ ನಿಮ್ಗೆ ಆ ಬೈಕು? ಇಲ್ಲ. ಅದು ಎಷ್ಟು ಅದು ಹೊಸ್ದಾಗಿತ್ತು, ಓಡಿಸಾಡಿದ್ರಿ, ಮಾಡಿದ್ರೆ ಎಲ್ಲ ಖುಷಿ ಮುಗ್ದಾಯ್ತು. ಮತ್ತು ನಿಮಗೆ ಬೇರೆ ಬೈಕ್ ಬೇಕು ಅನಿಸುತ್ತೆ. ಸರಿ, ಬೇರೆ ಬೈಕು ತೊಗೊಂಡೆ ಅಂತ ತಿಳ್ಕೊಳ್ಳಿ. ಈಗ ಒಂದು 100cc ಬೈಕ್ ತೊಗೊಂಡು 250cc ಒಂದು ಬೈಕ್ ತೊಗೊಂಡು 250cc ಬೈಕ್ ತೊಗೊಂಡ್ಮೇಲೆ ಅದನ್ನೂ ಓಡಿಸಾಡ್ತೀರಾ, ಖುಷಿ ಸಿಕ್ಕಿರುತ್ತೆ, ಸಂತೋಷವಾಗಿರ್ತೀರಾ, ಅದ್ರ ಓಡಿಸ್ಕೊಂಡು ಮಾಡ್ಕೊಂಡಿರ್ತೀರ. ಅದಾದಮೇಲೆ ನಿಮಗೆ ಇಲ್ಲ 350cc ಬೇಕು, ಇಲ್ಲ ನನಗೊಂದು ಕಾರ್ ಬೇಕು, ನನಗೊಂದು ಇದು ಬೇಕು, ದೊಡ್ಡ ಕಾರ್ ಬೇಕು, XUV ಬೇಕು ಅಂತ ಅನಿಸುತ್ತೆ ಅಲ್ವಾ? ಆಸೆಗಳು ಒಂದಕ್ಕೊಂದು ಹೋಗ್ತಾನೇ ಇರುತ್ತೆ. ಬಟ್ ನಿಮ್ಮ ಆಸೆಗಳು ಹೋಗ್ತಾನೆ ಇರುತ್ತೆ, ನಿಮ್ಮ ವಯಸ್ಸು ಇದೆಯಲ್ಲ, ಆಯಸ್ಸು ಮುಂದಕ್ಕೆ ಹೋಗೋದೇ ಇಲ್ಲ, ಹಿಂದಕ್ಕೆ ಬರ್ತಾ ಇರುತ್ತೆ. ಅದು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಬರ್ತಾ ಇರುತ್ತೆ. ನೀವು ಮಾತ್ರ ನಿಮ್ಮ ಆಸೆಗಳು ಮಾತ್ರ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಲ್ವಾ? ಅದಕ್ಕೆ ನನ್ನ ಪ್ರಕಾರ ಏನಂತಂದರೆ, ಬೇಸಿಕ್ ಥಿಂಗ್ಸ್ ಅಂದರೆ ನಾವು ನಮ್ಮನ್ನು ಬೇರೆಯವರಿಗೆ ಕಂಪೇರ್ ಮಾಡಿ ಜೀವನನ ಮಾಡಬಾರ್ದು. ಅದೇ ಮೇಯ್ನ್ ಪ್ರಾಬ್ಲಮ್. ನಮ್ಮ ಮನುಷ್ಯನ ಗುಣ ಹೇಗಿದೆ ಅಂತಂದರೆ, ಬೇರೆಯವರಿಗೆ ನಾವು ಕಂಪೇರ್ ಮಾಡ್ಕೋತೀವಿ. ಅವ್ರು ಕಾರ್ ತೊಗೊಂಡ್ರು, ಅವ್ರು ಮನೆ ಕಟ್ಟಿದ್ದಾರೆ, ಅವರು ಏನೋ ಒಂದು ತೊಗೊಂಡ್ರು. ಇದನ್ನೇ ಮಾಡಿಕೊಂಡು ನಾವೇನು ಮಾಡ್ತೀವಿ, ನಮ್ಮ ಸಣ್ಣ ಪುಟ್ಟ ಖುಷಿಗಳನ್ನ ನಾವು ನಮ್ಮ ಬಗ್ಗೆ ಏನು ಇರುತ್ತೆ, ನಮ್ಮ ಹತ್ರ ಏನಿರುತ್ತೆ ಅದನ್ನ ಖುಷಿ ಪಡ್ದಲೆ ಬೇರೆಯವ್ರ ಹತ್ರ ಇರೋದಕ್ಕೆ ಜಲಸ್ ಪಟ್ಕೊಂಡೇ ಜೀವನ ಮುಗಿತಾ ಹೋಗುತ್ತೆ. ಇದಕ್ಕೆ ಎಂಡೇ ಇಲ್ಲ. ನಿಮಗೆ ಯಾವಾಗ ನನಗೆ ಸಾಕು, ನಾನು ಖುಷಿಯಾಗಿರಬೇಕು, ನನಗೆ ಸಾಕು, ಎಲ್ಲ ಇದೆ ನನ್ನ ಹತ್ರ ಅಂತ ನೀವು ಪ್ರತಿದಿನ ನಿಮ್ಮ ಹತ್ರ ಏನಿದೆ ಅದರಲ್ಲಿ ನನ್ನ ಹತ್ರ ಎಲ್ಲ ಇದೆ ಅಂದ್ಕೊಂಡು ಖುಷಿಯಾಗಿ ನಿಮ್ಮ ಹತ್ರ ಇರೋದನ್ನು ನೀವು ಅನುಭವಿಸಿದ್ರೆ ನೀವು ಯಾವಾಗಲೂ ಸಂತೋಷವಾಗಿರ್ತೀರ. ಬಟ್ ನೀವು ಆಸೆಗಳನ್ನ ಕಟ್ಕೊತಾನೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನೀವು ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಎಂಡಿಂಗ್ ಅನ್ನೋದು ಇಲ್ಲ. ಎಂಡಿಂಗ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕೆಂತಂದರೆ ಒಂದು ಹೊಸ ವಸ್ತು ಕಂಡಾಗ ಮನುಷ್ಯನ ಮನಸ್ಸು ಏನು ಮಾಡುತ್ತೆ, ಅದನ್ನು ಆಸೆ ಪಡುತ್ತೆ, ಖುಷಿ ಪಡುತ್ತೆ, ಸಂತೋಷ ಪಡುತ್ತೆ. ಅದು ಹಳೇದಾಗ್ತಾ ಮತ್ತೆ ಬೇರೆ ಬೇಕು ಅನಿಸುತ್ತೆ. ಇದು ಹೋಗ್ತಾನೇ ಇರುತ್ತೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಪ್ರೆಸೆಂಟ್ ಲೈಫ್
ಇವತ್ತು ನಾವಿಲ್ಲೇನಿದೆ, ನಮ್ಗೆ ಇವತ್ತು ಏನು ಸಿಕ್ಕಿದೆ, ನಮ್ಗೆ ಇವತ್ತು ಸಿಕ್ಕಿರೋ ಊಟ, ಅದನ್ನು ನಾವು ಸಂತೋಷ ಪಡಬೇಕು. ನಮ್ಗೆ ಇವತ್ತು ಏನೋ ಒಂದು ಖುಷಿ ಆಯಿತು, ಏನೋ ಒಂದು ಖುಷಿ, ಒಂದು ಫಿಲ್ಮ್ ನೋಡಿದ್ರಿ, ಖುಷಿ ಪಡಬೇಕು. ಇವತ್ತು ನಮ್ಗೆ ಏನೇನಿದೆ ಅದನ್ನೆಲ್ಲ ಅನುಭವಿಸ್ಕೊಂಡು ಸಣ್ಣ ಪುಟ್ಟದ್ರಲ್ಲೇ ಖುಷಿ ಇರೋದು. ಸಣ್ಣ ಪುಟ್ಟದನ್ನ ನಾವು ಏನು ಅನುಭವಿಸ್ತೀವಿ ಅದರಲ್ಲೇ ನಮ್ಗೆ ಖುಷಿ ಇರೋದು. ಅದನ್ನು ನಾವು ಅನುಭವಿಸ್ಕೊಂಡು ನಾವು ಅದರೊಳಗಡೆ ಜೀವನನ ಚೆನ್ನಾಗಿ ಖುಷಿಯಾಗಿ ಸಂತೋಷವಾಗಿ ಕಳೆದು ಹೋಗ್ಬೇಕು ಹೊರತು ನಾವು ಆಸೆಗಳನ್ನೇ ಇಟ್ಕೊಂಡು ನಾನೇನು ಮಾಡಲಿಲ್ಲ, ನಾನೇನು ಸಾಧನೆ ಮಾಡೋಕ್ಕಾಗಲಿಲ್ಲ, ನಾನೇನು ಅಚೀವ್ಮೆಂಟ್ ಮಾಡೋಕ್ಕಾಗಲಿಲ್ಲ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅನ್ನೋದ್ರಲ್ಲಿ ಜೀವನ ಮುಗಿದೋಗುತ್ತೆ. ತುಂಬ ಲೆಂತಾಗಿ ಇನ್ನೂ ತುಂಬ ಇದೆ, ತುಂಬ ಹೇಳ್ತಾ ಹೋಗ್ಬೇಕು ಅಂತಂದರೆ ತುಂಬ ಲೆಂತಾಗಿ ಅದನ್ನು ಒಂದೇ ದಿನದಲ್ಲಿ ಹೇಳೋಕ್ಕಾಗಲ್ಲ. ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಇನ್ನೊಂದೇನಂತಂದರೆ ನನ್ನ ವೀಡಿಯೋಗಳನ್ನ ನೆಕ್ಸ್ಟ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆಲ್ಲರಿಗೂ ಬರುತ್ತೆ. ಓಕೆ, ಬಾಯ್.